ಪ್ರಶ್ನೆ 1 ಶ್ರೀಲಂಕಾದ ರಾಷ್ಟ್ರೀಯ ಕರೆನ್ಸಿ ಹೆಸರೇನು? ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಸಿ ರೂಪಿ ಅನ್ನೋದು ಶ್ರೀಲಂಕಾದ ರಾಷ್ಟ್ರೀಯ ಕರೆನ್ಸಿಯಾಗಿದೆ. ಪ್ರಶ್ನೆ 2 ಏಷ್ಯಾ ಮತ್ತು ಆಫ್ರಿಕಾ ನಡುವಿನ ಸಮುದ್ರ ಯಾವುದು? ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಡಿ ಮೆಡಿಟೇರಿಯನ್ ಸಮುದ್ರ. ಮೆಡಿಟೇರಿಯನ್ ಸಮುದ್ರ ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಇರುವಂತ ಸಮುದ್ರವಾಗಿದೆ. ಪ್ರಶ್ನೆ 3 ವಿಶ್ವದಲ್ಲಿ ಅತ್ಯಂತ ಬಲಿಷ್ಠವಾದ ಸೈನ್ಯವನ್ನು ಹೊಂದಿರುವ ದೇಶ ಯಾವುದು? ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಬಿ ಅಮೆರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಪ್ರಶ್ನೆ 4 ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಇಲ್ಲದ ವಿಟಮಿನ್ ಯಾವುದು? ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಡಿ. ಆಪ್ಷನ್ ಡಿ ಅನ್ನೋದು ವಿಟಮಿನ್ ಡಿ ಕೇವಲ ಸೂರ್ಯನಿಂದ ದೊರೆಯುವಂತ ವಿಟಮಿನ್ ಆಗಿದೆ. ಆದ್ದರಿಂದ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಡಿ ಆಗಿದೆ. ಪ್ರಶ್ನೆ 5 ಜಗತ್ತಿನಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರುವ ದೇಶ ಯಾವುದು? ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಅಮೆರಿಕ, ಕೆನಡಾ, ರಷ್ಯಾ, ಭಾರತ. ಇವುಗಳಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರುವಂತ ದೇಶ ಅದು ಅಮೆರಿಕ. ರಿಯಾಂಡ್ ಇದು ಯಾವ ದೇಶದ ಕರೆನ್ಸಿ? ರಿಯಾಂಡ್ ಅನ್ನೋದು ರೊಮೇನಿಯಾ, ದಕ್ಷಿಣ ಆಫ್ರಿಕಾ, ರಷ್ಯಾ, ದಕ್ಷಿಣ ಕೊರಿಯಾ. ಇವುಗಳಲ್ಲಿ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಬಿ ದಕ್ಷಿಣ ಕೊರಿಯಾ ದೇಶದ ಕರೆನ್ಸಿ ಯಾವುದಂತಂದ್ರ ರ್ಯಾಂಡ್. ಪ್ರಶ್ನೆ 7 ಪಿರಮಿಡ್ ಮತ್ತು ಸ್ಪಿಂಕ್ಗಳಿಗೆ ಹೆಸರುವಾಸಿಯಾಗಿರುವಂತ ದೇಶ ಯಾವುದು? ಈಜಿಪ್ಟ್, ಇಟಲಿ, ಚೀನಾ, ಇರಾನ್. ಇವುಗಳಲ್ಲಿ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಎ ಈಜಿಪ್ಟ್. ಈಜಿಪ್ಟ್ ಪಿರಮಿಡ್ ಮತ್ತು ಸ್ಪಿಂಕ್ಗಳಿಗೆ ಹೆಸರುವಾಸಿಯಾಗಿರುವಂತ ಒಂದು ದೇಶವಾಗಿದೆ. ಪ್ರಶ್ನೆ 8 200 ವರ್ಷಗಳಿಗಿಂತ ಹೆಚ್ಚು ಬದುಕುವ ಪ್ರಾಣಿ ಯಾವುದು? ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಎ ಆಮೆ 200 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕುತ್ತದೆ. ಪ್ರಶ್ನೆ 9 ಬಿಳಿ ಕಾಗೆಗಳು ಇರುವ ದೇಶ ಯಾವುದು? ಬಿಳಿ ಕಾಗೆಗಳು ಇರುವಂತ ದೇಶ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಗಿದೆ. ಪ್ರಶ್ನೆ 10 ಡ್ರ್ಯಾಗನ್ ಯಾವ ರಾಷ್ಟ್ರೀಯ ಚಿಹ್ನೆಯಾಗಿದೆ? ಡ್ರ್ಯಾಗನ್ ಇದು ಚೀನಾ, ಮೆಕ್ಸಿಕೋ, ಭೂತಾನ್, ಮಲೇಷಿಯಾ. ಇವುಗಳಲ್ಲಿ ಚೀನಾ ದೇಶದ ರಾಷ್ಟ್ರೀಯ ಚಿಹ್ನೆ ಯಾವುದಂತಂದ್ರ ಅದು ಡ್ರ್ಯಾಗನ್ ಆಗಿದೆ. ಅದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಎ ಚೀನಾ. ಪ್ರಶ್ನೆ 11 ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನ ಹೊಂದಿರುವಂತ ದೇಶ ಯಾವುದಂತೇಳಿ ಕೇಳ್ಯಾರೋ. ಚೀನಾ, ಭಾರತ, ರಷ್ಯಾ ಮತ್ತು ಅಮೆರಿಕ. ಇವುಗಳಲ್ಲಿ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನ ಹೊಂದಿರುವಂತ ದೇಶ ಅದು ಭಾರತ. ಪ್ರಶ್ನೆ 12 ಜಗತ್ತಿನ ಅತಿ ದೊಡ್ಡ ದೇವಸ್ಥಾನ ಇರುವ ದೇಶ ಯಾವುದು? ಜಗತ್ತಿನಲ್ಲಿ ಅತಿ ದೊಡ್ಡ ದೇವಸ್ಥಾನವನ್ನ ಹೊಂದಿರುವಂತ ದೇಶ ಯಾವುದಂತಂದ್ರ ಆಪ್ಷನ್ ಸಿ ಅದು ಕಾಂಬೋಡಿಯಾ. ಕಾಂಬೋಡಿಯಾದಲ್ಲಿ ಅಂಕುರ್ ವಾಟ್ ಅನ್ನುವಂತ ದೇವಸ್ಥಾನವಿದೆ. ಪ್ರಶ್ನೆ 13 ಯಾವ ಪಕ್ಷಿಯನ್ನು ಪಕ್ಷಿಗಳ ರಾಜ ಎನ್ನುವರು? ಪಾರಿವಾಳ, ಹದ್ದು, ಗಿಳಿ, ನವಿಲು. ಹದ್ದನ್ನ ಪಕ್ಷಿಗಳ ರಾಜ ಅಂತ ಹೇಳಿ ಕರೀತಾರೋ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಗಿದೆ. ಪ್ರಶ್ನೆ 14 ಯಾವ ಪ್ರಾಣಿಯು ತನ್ನ ದೇಹದಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತದೆ? ಹುಲಿ, ಆಕಳು, ಒಂಟೆ, ಕಾಂಗುರು. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಸಿ ಒಂಟೆಯು ತನ್ನ ಶರೀರದಲ್ಲಿ ಅಥವಾ ತನ್ನ ದೇಹದಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತ ಪ್ರಾಣಿಯಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಸಿ. ಪ್ರಶ್ನೆ 15 ಅಮೆಜಾನ್ ಮಳೆ ಸುರಿಯುವ ಅರಣ್ಯ ಇರುವ ದೇಶ ಯಾವುದಂತ ಹೇಳಿ ಕೇಳ್ಯಾರೋ. ರಷ್ಯಾ, ಬ್ರೆಜಿಲ್, ಚೀನಾ, ತಾಂಜೇನಿಯಾ. ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಬಿ ದಟ್ ಇಸ್ ಬ್ರೆಜಿಲ್. ಬ್ರೆಜಿಲ್ನಲ್ಲಿ ಅಮೆಜಾನ್ ಕಾಡು ಇದೆ. ಅಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶವಿದೆ. ಪ್ರಶ್ನೆ 16 ಅತಿ ಹೆಚ್ಚು ತೂಕವುಳ್ಳ ಜನರಿರುವ ದೇಶ ಯಾವುದು? ಜಪಾನ್, ನೌರು, ಭಾರತ ಮತ್ತು ಸ್ಪೇನ್. ಇವುಗಳಲ್ಲಿ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಬಿ ನೌರು ದೇಶದಲ್ಲಿ ಅತಿ ಹೆಚ್ಚು ತೂಕವುಳ್ಳುವಂತ ಜನರಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಬಿ ನೌರು. ಪ್ರಶ್ನೆ 17 ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವಂತ ದೇಶ ಯಾವುದು? ಭಾರತ, ಚೀನಾ, ಬ್ರೆಜಿಲ್, ಇಂಡೋನೇಷಿಯಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂತ ದೇಶ ಯಾವುದಂತಂದ್ರ ಆಪ್ಷನ್ ಸಿ ಅದು ಬ್ರೆಜಿಲ್. ಪ್ರಶ್ನೆ 18 ಯಾವ ದೇಶವನ್ನು ಕೆಂಪು ದ್ವೀಪ ಎಂದು ಕರೆಯುವರು?
ಕೆಂಪು ದ್ವೀಪ ಅಂತ ಹೇಳಿ ಕರೆಯುವಂಥ ದೇಶ ಯಾವುದಂತಂದ್ರೆ ಅದು ಆಪ್ಷನ್ ಸಿ ಮಡಗಾಸ್ಕರ್. ಮಡಗಾಸ್ಕರನ್ನು ಕೆಂಪು ದ್ವೀಪ ಅಂತೇಳಿ ಕರೆಯುತ್ತಾರೆ. ಪ್ರಶ್ನೆ 19, ಅತಿ ಹೆಚ್ಚು ಆಮೆಗಳನ್ನು ಹೊಂದಿರುವ ದೇಶ ಯಾವುದು? ಭಾರತ, ರಷ್ಯಾ, ಆಸ್ಟ್ರೇಲಿಯಾ, ಶ್ರೀಲಂಕಾ. ಇದರಲ್ಲಿ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ದೇಶದಲ್ಲಿ ಅತಿ ಹೆಚ್ಚು ಆಮೆಗಳನ್ನು ಹೊಂದಿರುವಂಥ ದೇಶ ಯಾವುದು ಅಂತಂದ್ರೆ ಅದು ಆಸ್ಟ್ರೇಲಿಯಾ. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರವಾಗಿದೆ. ಪ್ರಶ್ನೆ 20, ಸಿಂಹ ಗರ್ಜನೆಯನ್ನು ಎಷ್ಟು ಕಿಲೋಮೀಟರ್ಗಳವರೆಗೆ ಕೇಳಿಸುತ್ತದೆ ಅಂತ ಹೇಳಿ ಕೇಳಾರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವ್ದು ನೋಡ್ರಿ? 8 ಕಿಲೋಮೀಟರ್, 2 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಒಮ್ಮೆ ಸಿಂಹ ಏನಾದರೂ ಗರ್ಜನೆ ಮಾಡಿತಂದ್ರೆ ಅದು ಮಿನಿಮಮ್ 8 ಕಿಲೋಮೀಟರ್ಗಳವರೆಗೆ ಕೇಳಿಸ್ತೈತಿ. ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಏನಂತಂದ್ರೆ ಆಪ್ಷನ್ ಎ. ಪ್ರಶ್ನೆ 21, ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಯಾವುದು ಅಂತ ಹೇಳಿ ಕೇಳ್ಯಾರು. ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಯಾವುದಂತಂದ್ರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಆರ್ನಿಥಾಲಜಿ. ಆರ್ನಿಥಾಲಜಿ ಅನ್ನೋದು ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವಾಗಿದೆ. ಪ್ರಶ್ನೆ 22, ಮರಗಳನ್ನು ಹೊಂದಿರದ ದೇಶ ಯಾವುದು ಅಂತ ಹೇಳಿ ಕೇಳ್ಯಾರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವ್ದು ನೋಡ್ರಿ? ಕತಾರ, ರಷ್ಯಾ, ಮಲೇಷ್ಯಾ, ಇಂಡೋನೇಷ್ಯಾ. ಇವುಗಳಲ್ಲಿ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಕತಾರ ದೇಶದಲ್ಲಿ ಮರಗಳನ್ನು ಹೊಂದಿರದೇ ಇರುವಂಥ ದೇಶ ಯಾವುದಂತಂದ್ರೆ ಅದು ಕತಾರ್ ಆಗಿದೆ. ಯಾವ ದೇಶದ ಧ್ವಜದಲ್ಲಿ 2 ತ್ರಿಕೋನಗಳಿವೆ? ನೇಪಾಳ, ಚೀನಾ, ಭೂತಾನ್, ಬಾಂಗ್ಲಾದೇಶ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ನೇಪಾಳ ದೇಶದ ಧ್ವಜದಲ್ಲಿ 2 ತ್ರಿಕೋನಗಳು ಇವೆ. ಪ್ರಶ್ನೆ 24, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನಿಷೇಧ ಮಾಡಿರುವಂಥ ದೇಶ ಯಾವುದಂತ ಹೇಳಿ ಕೇಳ್ಯಾರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವ್ದು ನೋಡ್ರಿ? ಆಪ್ಷನ್ ಎ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನಿಷೇಧ ಮಾಡಿರುವಂಥ ದೇಶವಾಗಿದೆ. ಆದ್ದರಿಂದ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನಿಷೇಧ ಮಾಡಲಾಗಿದೆ. ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದಂತ ಹೇಳಿ ಕೇಳ್ಯಾರು. ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವಂಥ ಆಮ್ಲ ಅದು ಆಪ್ಷನ್ ಬಿ ಫಾರ್ಮಿಕ್ ಆಮ್ಲವಾಗಿದೆ. ಫಾರ್ಮಿಕ್ ಆಮ್ಲ ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಆಮ್ಲವಾಗಿದೆ. ಆದ್ದರಿಂದ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ. ಪ್ರಶ್ನೆ 26, ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಉದ್ದವಾದ ನದಿ ಯಾವುದಂತ ಹೇಳಿ ಕೇಳ್ಯಾರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಯಾಂಗ್ಸ್ಟೇ ನದಿ. ಪ್ರಶ್ನೆ 27, ಯಾಕ್ ಅಂದ್ರೆ ಚಮರಿ ಮೃಗ ಎಂಬುದು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಗೈತಿ? ಇದು ನೋಡ್ರಿ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ನೇಪಾಳ, ಸೈಬೀರಿಯಾ, ಭೂತಾನ್, ಟಿಬೆಟ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಟಿಬೆಟ್. ಪ್ರಶ್ನೆ 28, ವಿಶ್ವದ ಅತ್ಯಂತ ವೇಗವಾಗಿ ಹಾರುವ ಕೀಟ ಯಾವುದು? ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವ್ದು ನೋಡ್ರಿ? ಡ್ರ್ಯಾಗನ್ ಫ್ಲೈ, ಜೇನುನೊಣ, ಸೊಳ್ಳೆ, ಮ್ಯಾಪ್ಲೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಡ್ರ್ಯಾಗನ್ ಫ್ಲೈ ಅನ್ನೋದು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಹಾರುವಂಥ ಕೀಟವಾಗಿದೆ. ಆದ್ದರಿಂದ ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರವಾಗೈತಿ. ಪ್ರಶ್ನೆ 29, ಯಾವ ಹಕ್ಕಿಗೆ ವಾಸನೆಯ ಪ್ರಜ್ಞೆ ಬಲವಾಗಿರುತ್ತದೆ? ಹದ್ದು, ಕಾಗೆ, ಪಾರಿವಾಳ, ರಣಹದ್ದು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ರಣಹದ್ದಿಗೆ ಅತಿ ಹೆಚ್ಚು ವಾಸನೆಯನ್ನು ಗ್ರಹಿಸುವಂಥ ಪವರ್ ಇರ್ತೈತಿ. ಆದ್ದರಿಂದ ರಣಹದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗೈತಿ. ಪ್ರಶ್ನೆ 30, ನೀರಿನಲ್ಲಿ ಅತಿ ದೊಡ್ಡದಾದ ಮೀನು ಯಾವುದಂತ ಹೇಳಿ ಕೇಳ್ಯಾರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ನೀಲಿ ತಿಮಿಂಗಿಲ. ನೀಲಿ ತಿಮಿಂಗಿಲ ಅನ್ನೋದು ನೀರಿನಲ್ಲಿ ಅತಿ ದೊಡ್ಡದಾಗಿರುವಂಥ ಪ್ರಾಣಿಯಾಗಿದೆ.